ಹೋಮವೇ ಅಗ್ನಿಯ ಶಕ್ತಿ. ಈ ಹೋಮ ಆದಮೇಲೆ ನಾವು ಒಂದೆರಡು ದಿನ ಆ ಬಿಸಿ ಬೂದಿನ ಹಾಗೆ ತಣ್ಣಗಾಗೋಕ್ಕೆ ಬಿಡಬೇಕು. ಅದಕ್ಕೆ ಚಂದ್ರನ ಸ್ನಾನ ಯೋಗ ಅಂತ ಹೇಳ್ತಾರೆ. ಶೀತಲವಾಗಬೇಕು. ಆಮೇಲೆ ಆ ಭಸ್ಮವನ್ನು ಒಡಲಿಗೆ ನಾವು ಹಚ್ಕೋಬೇಕು. ಪ್ರಕೃತಿಗೆ ನಾವು ಬದ್ಧನಾಗಿರಬೇಕಾಗತ್ತೆ. ಇಲ್ಲದಿದ್ದರೆ ಭಸ್ಮವನ್ನು ಶರೀರದ ಅವಯವಗಳಿಗೆ ಲೇಪಿಸಿಕೊಂಡ್ರೆ ಅದು ಅಮೃತ ವರ್ಷದಷ್ಟು ಉಲ್ಲಾಸ ಆಗುತ್ತೆ, ತಂಪಾಗತ್ತೆ, ಅಪೂರ್ವ ಶಕ್ತಿಯ ಲಾಭ ಆಗುತ್ತೆ. ಭಸ್ಮಲೇಪನ ಮಾಡಿಕೊಂಡವನು ಪ್ರಕೃತಿಗೆ ಬದ್ಧನಾಗೋದಿಲ್ಲ. ಮನುಷ್ಯರು ಈ ಒಂದು ಮತ್ಸ್ಯ ದಶೆಯನ್ನು ಮೀರಬೇಕಾದ್ರೆ ಭಸ್ಮಧಾರಣೆ ಮಾಡಿಕೊಳ್ಬೇಕು. ಭಸ್ಮ ಸಂಘದಲ್ಲಿರೋರಿಗೆ ಮರಣ ಭಯ ಇಲ್ಲ. ಭಸ್ಮತತ್ವವನ್ನು ಸರಿಯಾಗಿ ತಿಳ್ಕೊಂಡ್ರೆ ಪರತತ್ವ ಬೋಧನೆಯಾಗಿ ಅವನಿಗೆ ಮರುಹುಟ್ಟನ್ನು ತಪ್ಪಿಸ್ಕೊಳ್ತಾನೆ. ಭಸ್ಮಧಾರಣೆಯ ಜೊತೆಗೆ ಯೋಗಾಭ್ಯಾಸ ಚೆನ್ನಾಗಿ ಮಾಡಿ ಯಶಸ್ವಿಯಾದರೆ ಅವನು ಅಮರನಾಗುತ್ತಾನೆ. ಇದು ಉಪನಿಷತ್ತಿನ ಸಿದ್ಧಾಂತ.